ನಿನ್ನೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಅಗ್ನಿ ಅವಘಡ ಆದಂತಹ ಪ್ರಕರಣ ಏನಿದೆ, ಈ ಅವಘಡದಲ್ಲಿ ಭಾರಿ ದುರಂತ ತಪ್ಪಿದೆ. 50 ಯುವತಿಯರು ಅಪಾಯದಿಂದ ಪಾರಾಗಿದ್ದಾರೆ. ನಿನ್ನೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಆದಂತಹ ಅಗ್ನಿ ಅನಾಹುತ ಇದು. ಬಹಳ ದೊಡ್ಡ ಅನಾಹುತ ತಪ್ಪಿದೆ. 50 ಯುವತಿಯರು ಪಾರಾಗಿದ್ದಾರೆ. ಪಾರಾಗಿದ್ದೇ ಬಹಳ ರೋಚಕ. ಪ್ರಾಣವನ್ನು ಲೆಕ್ಕಿಸದೆ ಬಿಲ್ಡಿಂಗ್ ಮೇಲಿಂದ ಯುವತಿಯರು ಹಾರಿದ್ರು. 4 ಅಂತಸ್ತಿನ ಕಟ್ಟಡ, ಅದರಲ್ಲಿ LED ಶಾಪ್ ಏನಿತ್ತು, ಅಂಗಡಿ, ಅಲ್ಲಿ ಅನಾಹುತ ಆಗಿತ್ತು. ಬೆಂಕಿ ಹೊತ್ಕೊಂಡಿತ್ತು. ಇಡೀ ಬಿಲ್ಡಿಂಗಿಗೆ ಬೆಂಕಿ ವ್ಯಾಪಿಸುತ್ತೆ. ಹೊರಗಡೆ ಬರೋದಕ್ಕೆ ದಾರಿ ಇರಲಿಲ್ಲ. 4 ಅಂತಸ್ತಿನ ಕಟ್ಟಡ, ಆದರೆ ಯುವತಿಯರು ಅಲ್ಲಿಂದ ಜಂಪ್ ಮಾಡಿದ್ದಾರೆ, ಪ್ರಾಣ ಉಳಿಸಿಕೊಂಡಿದ್ದಾರೆ. ಬೆಚ್ಚಿ ಬೀಳಿಸುವಂತಿದೆ. ಯುವತಿಯರು ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡಿ ಪ್ರಾಣ ಉಳಿಸಿಕೊಂಡಂತಹ ಈ ದೃಶ್ಯ. ಸಣ್ಣ ಪುಟ್ಟ ಗಾಯ ಆಗಿದೆ ಕೆಲವರಿಗೆ, ಆದರೆ ದುರಂತದಿಂದ ಎಲ್ಲರೂ ಪಾರಾಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಪಿಜಿಯಿಂದ ಜಿಗಿದು ಹೊರಗಡೆ ರಸ್ತೆಗೆ ಯುವತಿಯರು ಓಡ್ ಬರ್ತಾ ಇರೋದು. ಸುಮಾರು 50 ಜನ ಯುವತಿಯರು ಪಿಜಿಯಲ್ಲಿ ಇದ್ದಿತ್ತು. ಪಕ್ಕದ ಮನೆಯೇ ಇರೋದು, ಬಾಡಿಗೆಲ್ಲಿ ನಾವಿರೋದು. ಪಿ ಜಿಗೆ ಕೊಟ್ಟಿದ್ದು ನಾವು. ನಮ್ಮದು ಸ್ವಂತ ಮನೆಯೇ ಇದು. ಪಿ ಜಿಗೆ ಕೊಟ್ಟಿದ್ದು. ನಮ್ಗೆ ಸ್ವಲ್ಪ ಸಾಲ ಇತ್ತಲ್ಲ, ಅದು ತೀರ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಪಿ ಜಿಗೆ ಕೊಟ್ಟಿದ್ದು. ಇನ್ನು 3 ತಿಂಗಳಲ್ಲಿ ಈ ಮನೆ ಖಾಲಿ ಮಾಡಿಸಿ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿ ಮನೆಗೆ ಬರೋಣ ಅಂತ ಮಾಡಿಕೊಂಡು ನಾವು ಹೇಳಿದ್ರು ಎಲ್ಲ ಮುಂಚೆ, ಸರ್ ಇಲ್ಲಿ ಬೇಡ, ಫ್ಯಾಮಿಲಿಗಳು ಇರ್ತಾರಲ್ವ, ಇದೆಲ್ಲ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಹೇಳಿದ್ದು. ಆ ಓನರ್ಗೆ ಏನು ಅವ್ರಿಗೆ ಹೇಳಬೇಕು ನೀವು. ನಾವು ಸುಟ್ಟೋಗಿರೋರು ನಾವು ಅನುಭವಿಸ್ತಾ ಇದ್ದೀವಿ. ಇವಾಗ ಮಕ್ಕಳೆಲ್ಲ ಇದ್ದಲ್ವಾ, ಅವ್ರಿಗೇನು ಹೆಚ್ಚು ಕಮ್ಮಿ ಆಗಿಲ್ಲ. ದೇವ್ರು ಕಾಪಾಡಿದ್ದಾನೆ, ಅವ್ರಿಗೇನು ಆಗಿಲ್ಲ ಸರ್. ಎಲ್ಲ ರಾತ್ರಿ ಎಲ್ಲ ಇಳಿಸಿದ್ದೀವಿ ಮಕ್ಕಳನ್ನೆಲ್ಲ. ಬಿಲ್ಡಿಂಗ್ ಇಲ್ಲ, ಎಲ್ಲ ಮಕ್ಕಳು ಇಳಿಸಿದ್ದೀವಿ. ಸಣ್ಣ ಪುಟ್ಟದ್ದು ಏನೂ ಆಗಿಲ್ಲ, ಒಂದು ಚೂರು ಆಗಿದೆ ಅಷ್ಟೇ. ಮಕ್ಕಳೆಲ್ಲ ಸೇಫಾಗಿದ್ದಾರೆ. ಫುಲ್ಲು ಬಿಲ್ಡಿಂಗ್ ಹತ್ಕೊಂಡು ಹೊಡೆದೋಗಿದೆ ಸರ್. ನಮಗೆ ಎಷ್ಟು ನೋವಾಗುತ್ತೆ ಸರ್. ನಮ್ಮ ಮಗ ನಡೆಸ್ತಾ ಇದ್ದಾರೆ, ನನ್ನ ತಮ್ಮ ಕೊಟ್ಟಿದ್ದಾರೆ ಬೇರೆಯವ್ರಿಗೆ, ಅವ್ರು ನಡೆಸ್ತಾ ಇದ್ದಾರೆ. ಮನೆಯೆಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ. ಸಿಲಿಂಡ್ರಿಗೆಲ್ಲ ಏನೂ ಹಾನಿ ಆಗಿಲ್ಲ ಸರ್. ಮಲಗಿರತ್ತವೇ ಮಕ್ಕಳೆಲ್ಲ ಬಿಟ್ಟು ಎಲ್ಲ ಎಬ್ಬರಿಸಿ ಎಲ್ಲ ಇದು ಮಾಡಿದ್ವಿ. ಫೈರ್ ಇಂಜಿನು ಬಂತು, ಮೇಲಿಂದ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಇಳಿದ್ಬಿಟ್ಟು. ಕಳೆದ ರಾತ್ರಿ ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬ್ಲೂ ಲೀಫ್ ಎಂಬುವಂತಹ LED ತಯಾರಕ ಅಂಗಡಿ ಏನಿದೆ, ಆ ಒಂದು ಅಂಗಡಿಗೆ ಬೆಂಕಿ ಬಿದ್ದಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ಘಟನಾ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದು ನಂದಿನಿ ಲೇಔಟ್ನ ಬ್ಲೂ ಲೀಫ್ LED ಡಿಸ್ಪ್ಲೇ ಅಂಗಡಿ. ಇದು ಕಳೆದ ರಾತ್ರಿ ಈ ಒಂದು 12:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಘಟನೆಯಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿ ಮೌಲ್ಯದ ಆ LED ವಾಲ್ಗಳು ಏನಿತ್ತು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಘಟನೆಯಲ್ಲಿ ಒಂದು ಅಂಗಡಿ ಮುಂದೆ ನಿಲ್ಲಿಸಿದಂತಹ ಒಂದು ಬೈಕ್ ಜೊತೆಗೆ ಬೊಲೊರೋ ವಾಹನಕ್ಕೂ ಕೂಡ ಬೆಂಕಿ ತಗುಲಿರುವಂಥದ್ದು. ಇಲ್ಲಿ ಅದೃಷ್ಟದ ವಿಚಾರ ಅಂತಂದರೆ, ಇದೇ ಒಂದು LED ಅಂಗಡಿಯ ಪಕ್ಕದಲ್ಲಿ ಒಂದು ಸುಮಾರು 50 ಜನ ಯುವತಿಯರು ವಾಸ ಮಾಡ್ತಾ ಇದ್ದಂಥ ಒಂದು PG ಕೂಡ ಇತ್ತು. ಈ ಒಂದು ಬೆಂಕಿ ಏನಿತ್ತು ಆ PGಗೂ ಕೂಡ ವ್ಯಾಪಿಸಿರುವಂಥದ್ದು. ಇಡೀ PG ಒಳಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಅದೃಷ್ಟವಶಾತ್ ಪ್ರಾರಂಭದ ಹಂತದಲ್ಲಿ ಆ 50 ಜನ ಯುವತಿಯರನ್ನು ಅಲ್ಲಿನ PG ಮಾಲೀಕ ಎಲ್ಲರನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾನೆ. ಹೀಗಾಗಿ ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ನೋಡ್ತಾ ಇರ್ಬೋದು, ಆ ಒಂದು PG ಏನು ಈ ಒಂದು LED ಡಿಸ್ಪ್ಲೇ ತಯಾರು ಮಾಡುವಂತಹ ಒಂದು ಏನು ಅಂಗಡಿ ಏನಿತ್ತು ಅದರ ಪಕ್ಕದಲ್ಲಿರುವಂಥ ಒಂದು PG ಇದು. ಸುಮಾರು 4 ಅಂತಸ್ತಿನ ಕಟ್ಟಡ ಇದು. ಈ ಒಂದು ಕಟ್ಟಡದಲ್ಲಿ ಸುಮಾರು 50ಕ್ಕೂ ಅಧಿಕ ಏನು PGಯಲ್ಲಿ ಯುವತಿಯರು ವಾಸವಾಗಿದ್ದರು. ಆದರೂ ಕೂಡ ಎಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಹಾನಿಯಾಗದೆ ಎಲ್ರಿಗೂ ಕೂಡ ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿರುವಂಥದ್ದು. ಆದರೆ ಈ ಒಂದು LED ಅಂಗಡಿ ಏನಿತ್ತು ಆ ಅಂಗಡಿಯಲ್ಲಿ ಸುಮಾರು 1 ಕೋಟಿಯ ವಸ್ತುಗಳಿದ್ವು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು,
ಅಂಗಡಿ ಮಾಲೀಕ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಹೀಗಾಗಿ ಆತ ಒಂದು ಬೃಹತ್ ಒಂದು ಕಟೌಟನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರ LED ವಾಲನ್ನು ಹಾಕಿಸಿದ್ರು. ಅದು ಕೂಡ ಸಂಪೂರ್ಣವಾಗಿ 4 ಲಕ್ಷದ ಈ ಒಂದು LED ಕಟೌಟ್ ಕೂಡ ಸುಟ್ಟು ಸಂಪೂರ್ಣವಾಗಿ ಬೆಂಕಿಗೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಕಳೆದ ರಾತ್ರಿ ನಡೆದಂತಹ ಒಂದು ಬೆಂಕಿ ಅವಘಡದಾಗಿ ಇಷ್ಟೆಲ್ಲ ಅನಾಹುತ ಆಗಿದೆ. ಆದರೆ ಅದೃಷ್ಟವಶಾತ್ ಏನೋ ಒಂದು PGಯಲ್ಲಿದ್ದಂತಹ 50 ಯುವಕರು ಯಾರಿಗೂ ಏನೂ ಕೂಡ ಆಗದೆ ಬದುಕುಳಿದಿರುವಂಥದ್ದು. ಸದ್ಯಕ್ಕೆ ಎಲ್ಲರನ್ನೂ ಕೂಡ ಬೇರೆ PGಗೆ ಶಿಫ್ಟ್ ಮಾಡಿ ಅಲ್ಲಿನ ಮಾಲೀಕ ಅವರನ್ನು ನೋಡ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾರಿಗೂ ಕೂಡ ಹಾನಿಯಾಗಿಲ್ಲ. ಆದರೆ ಕೋಟ್ಯಂತರ ರೂಪಾಯಿ ಮೌಲ್ಯದ ವಸ್ತುಗಳು ಮಾತ್ರ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.